ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ತಮಿಳ್ನಾಡು ಹೈವೇಲಿ. ಸೊ ರೈಟ್ ನಾವು ಕೃಷ್ಣಗಿರಿಲಿದ್ದೀನಿ. ಸೊ ಕೃಷ್ಣಗಿರಿಯಿಂದ ಕೇರಳಗೆ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ ಹೋಗ್ತಾ ಇದ್ದೀವಿ. ಕೇರಳದಲ್ಲಿ ಎಲ್ಲಿ, ಯಾಕೆ, ಏನಕ್ಕೆ ಹೋಗ್ತಾ ಇದ್ದೀವಿ ಹೋದ್ಮೇಲೆ ಹೇಳ್ತೀನಿ. ಸೊ ದಿಸ್ ಟ್ರಿಪ್ ವಿಲ್ ಬಿ ಫನ್. ಇದು ಲಾಂಗ್ ಟ್ರಿಪ್ಪು, ಅರೌಂಡ್ 4 to 5 days ಟ್ರಿಪ್ಪು. ಸೊ ಹಿಂಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಸರವಣ ಭವನಲ್ಲಿ ನಿಲ್ಲಿಸಿದ್ದೀವಿ ಆ್ಯಸ್ ಯೂಶ್ವಲ್. ಈ ನಮ್ಮ ತಮಿಳ್ನಾಡಲ್ಲಿ ಒಂದು 1000 ಸರವಣ ಭವನ್ ಇದೆ. ಒರಿಜಿನಲ್ ಯಾವುದು ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿ ನಾನು ಜನರಲಿ ಈ ಕಡೆ ಹೋಗ್ಬೇಕಾದ್ರೆಲ್ಲ ಕನ್ಯಾಕುಮಾರಿ ರೋಡು, ಸೇಲಂ ಕಡೆ ಹೋಗ್ಬೇಕಾದ್ರೆಲ್ಲ ನಾನು ಇಲ್ಲೇ ತಿನ್ನೋದು. ಸೊ ನಮ್ಮ ಫ್ಯಾಮಿಲಿ ಮತ್ತು ನನ್ನ ಸಿಸ್ಟರ್-ಇನ್-ಲಾ ಫ್ಯಾಮಿಲಿ ಅಗೇನ್ ಎಲ್ಲ ಹೋಗ್ತಾ ಇದ್ದೀವಿ. ನನ್ನ ಮಗಳು ಎಲ್ಲ. ನಮ್ಮ ಅಪ್ಪ ಒಬ್ಬರು ಮಿಸ್ಸಿಂಗು. ನಮ್ಮ ಅಪ್ಪ ಬರಲಿಲ್ಲ, ಅವ್ರಿಗೇನೋ ಕೆಲಸ ಅಂತ. ಸೊ ವಿಲ್ ಅಪ್ಡೇಟ್ ಯು. ಹೋಗ್ತಾ ಮಜಾ ಇರುತ್ತೆ ಈ ಟ್ರಿಪ್ಪು. ಈಗ ಹೋಗಿ ಊಟ ಮಾಡೋಣ, ತಿಂಡಿ ತಿನ್ನೋಣ. ಸಾರಿ, ಇವಾಗ ಹೈವೇಲಿದ್ದೀವಿ. ಕೊಯಮತ್ತೂರು ಹತ್ತತ್ರ ಲಾಂಗ್ ಸ್ಟ್ರೆಚ್ ಹೊಡ್ಕೊಂಬಂದ್ವಿ. ಆ್ಯಕ್ಚುಲಿ ಒಳ್ಳೆ ಮಜಾ ಆಯಿತು. ನಾವು ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ವಿ. ಅವ್ರಿಗಿಲ್ಲೇ ನಿಲ್ಲಿಸಿ ಅನ್ನೋಷ್ಟರಲ್ಲಿ ನಾವು ಸರ್ವಿಸ್ ರೋಡಿಗೆ ಬಂದ್ವಿ. ಅವರಷ್ಟಲ್ಲಿ ಮುಂದೆ ಹೋಗ್ಬಿಟ್ಟಿದ್ರು. ಸೊ ಅವರೊಂದು ಹೋಟ್ಲು, ನಾವೊಂದು ಹೋಟ್ಲು. ಊಟ ಆಯಿತು, ತಿಂಡಿ ಆಯಿತು. ಸೊ ಕಾಫಿಗೆ ಒಂದು ಸ್ಮಾಲ್ ಬ್ರೇಕ್ ನಿಲ್ಸಿದ್ದೀವಿ. ಸೊ ಅವರು ಬಂದಮೇಲೆ ಇನ್ನೊಂದು ಕಾರ್ ಬರ್ತಾಯಿದೆ, ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡು. ಇವತ್ತು ಆ್ಯಕ್ಚುಲಿ ಫುಲ್ ಟ್ರಾವೆಲಿಂಗೇ, ಬೇರೆ ಏನು ಸ್ಪಾಟ್ಸ್ ಎಲ್ಲ ಏನಿಲ್ಲ. ನಾಳೆಯಿಂದ ಜಾಗಗಳಿದೆ. ನಮ್ಮ ಅಂಬಾರಿ ಇಲ್ಲಿದೆ. ಸೊ ಇವಾಗ ಊಟಕ್ಕೆ ನಿಲ್ಲಿಸಿದ್ದೀವಿ. ಆನಂದ್ ಭವನ್. ನಾವು ಆಲ್ರೆಡಿ ಕೇರಳ ರೀಚ್ ಆದ್ವಿ. ಸೊ ಪಾಲಕ್ಕಾಡ್ ಹತ್ತತ್ರ ಇದ್ದೀವಿ. ಸೊ ಪಾಲಕ್ಕಾಡ್ ಹತ್ತತ್ರ ಸೊ ಇವಾಗ ಪಾಲಕ್ಕಾಡ್ ಹತ್ತತ್ರ ಇದ್ದೀವಿ. ಈಗ ವೆಜ್ ಊಟ, ಯಾಕಂದರೆ ಕಾರ್ತಿಕ್ ಮಾಸ. ಸೊ ಸ್ಯಾಡ್ ಆಫ್ ಮೀ. ಸೊ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡುವ. ಕೂತ್ಕೊಳ್ಳಿ. ಯಾಕೆ ಹೆಂಗಿದೆ ಸೂಪು? ಹಾಂ, ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಹಾಯ್ ಮಾಡು. ಚೆನ್ನಾಗಿದೆ ಕೊತ್ತು ಪರೋಟ. ಎಷ್ಟಾಗಿದೆ? ನಮ್ಮ ಆಡಿಯನ್ಸ್ ಕೇಳಿ. ಚೆನ್ನಾಗಿದೆಯಾ? ಬೇಡ ಕೇಕು ಹಾಯ್ ಮಾಡಿ. ಕೇಕು ನಮ್ಮ ಕೊರಿಯನ್ ಗರ್ಲ್ ನೋಡಿ, ಇವಳೇ ಕೊರಿಯನ್ ಗರ್ಲ್. ಗೈಸ್, ಕಾರ್ತಿಕ್ ಮಾಸ ಆಗಿದ್ದಕ್ಕೆ ನನ್ನ ಬಾಳ್ ನೋಡಿ ವೆಜ್ ಕೊತ್ತು ಪರೋಟ ತಿಂತಿದ್ದೀನಿ. ಸೋ ಸ್ಯಾಡ್. ಏನು ಮಾಡೋದು? ಗೈಸ್, ಹೆಲೋ ಫ್ರಮ್ ಕೊಚ್ಚಿ. ನೋಡಿ, ನಾವು ಟೀ ಕುಡಿಯೋಕ್ಕೆ ಅಂತ ಸ್ಪಾಟ್ ತೊಗೊಂಡಿದ್ದೀವಿ. ಯಪ್ಪ, ಭಲೇ ಟ್ರಾಫಿಕ್ ಗುರು. ನನ್ನ ಮಕ್ಕಳು ಎಲ್ಲರೂ ಬೆಂಗಳೂರಿಗೆ ಬೈತಿರಲ್ಲ, ಇಲ್ಲೇ ಬರೀ 20 ಕಿಲೋಮೀಟ್ರ್ ಬರೋಕ್ಕೆ 1 hour. 20 ಕಿಲೋಮೀಟ್ರಿಗೆ 1 hour. ನಮ್ಮ ಬೆಂಗಳೂರು ಟ್ರಾಫಿಕ್ ಅಂತಿದ್ರಲ್ಲ, ಇಲ್ಲಿ ಸಿಟಿಲಿ ಬರೋಕ್ಕೆ ಯಪ್ಪ ನಾಯಿ ಪಾಡು. ನೋ ಕಾಮೆಂಟ್ಸ್.
No comments. ಮೂವಿಂಗ್ ಟ್ರಾಫಿಕ್ ಬಾಧೆ ಅಂದರೆ ಬಾಧೆ. ಇನ್ಮೇಲೆ ಯಾರು ಬೆಂಗಳೂರಿಗೆ ಬೈಯಂಗಿಲ್ಲ ನನ್ನ ಮಕ್ಕಳ. ಫಸ್ಟ್ ನಿಮ್ಮ ಊರುಗಳೆಲ್ಲ ನೋಡ್ಕೊಳ್ಳಿ. ಕೊಚ್ಚಿಲೂ ಹೆವಿ ಟ್ರಾಫಿಕ್ ಇದೆ ಅಂದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾವು ಆ್ಯಕ್ಚುಲಿ ಇವಾಗ ಫೋರ್ಟ್ ಕೊಚ್ಚಿಲಿ ರೂಮ್ ಮಾಡಿದ್ದೀವಿ. ಫೋರ್ಟ್ ಕೊಚ್ಚಿಲಿ ರೂಮ್ ಮಾಡಿದ್ದೀವಿ. ಇಲ್ಲೇ ಒಳ್ಳೆ ಲೊಕೇಶನ್ ಇತ್ತು. ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ನೋಡಿ ಲೊಕೇಶನ್. ಸೊ ಟೀ ಕುಡ್ಕೊಂಡು ಚಿಲ್ಡಾಗಿ ಹೆಂಗಿದೆ ಮಜಾಗ. ನಮ್ಮಂಗೆ ಫುಲ್ ಖುಷಿ ಆಗೈತಿ. ಇದೆಲ್ಲ ರೆಗ್ಯುಲರ್ ಇವ್ರಿಗೆ, ನಮ್ಮ ಬೆಂಗಳೂರವ್ರಿಗೆಲ್ಲ ಇಲ್ವಲ್ಲ. ಸೊ ಒಳ್ಳೆ ವ್ಯೂ ವಿತ್ ಟೀ ಅಲ್ಲಿ ಬಾತ್ಕೋಳಿ ಇದೆ. ಬಾರಿದ್ದಿ ಬಾತ್ಕೋಳಿ ನೋಡೋಣ ಬಾ. ಒಂದು ಜಾಗ ಇದೆ ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ. ನೈಸ್. ನೋಡಿ ಒಳ್ಳೆ ವ್ಯೂ, ಒಳ್ಳೆ ವ್ಯೂ. ಇದೇನೋ ಮೋರಿ ಅನಿಸುತ್ತೆ. ಮೋರಿ ನೀರು ಈ ಇದ್ರದ್ದು ಬೆಟ್ಟಿರೋದು ಇರೋದು ಕೊಚ್ಚೆ ನೀರು. ಕೊಚ್ಚೆ ನೀರಿನ ಜೊತೆ ವ್ಯೂ ಮಮ್ಮಿ ನಿಮಗೆ. ಕೊಚ್ಚೆ ನೀರು ಜೊತೆ ನೀರೊಂದಿತ್ತು. ಕಬ್ಬು ನೀರು ಗೈಸಿದೆ. ಕಬ್ಬು ನೀರು, ಮೋರಿ ನೀರು. ಇದೆಲ್ಲ ಇದೆ ಸೀವೇಜ್. ಇದೆಲ್ಲ ಬೀಚ್ ಬಿಟ್ಟಿರ್ತಾರೆ. ಸೊ ಅಲ್ಲಿದೆ. ಇವಾಗ ಕಾಫಿ ಕುಡಿದು ರೂಮ್ಗೆ ಹೋಗ್ಬೇಕು. ಸೊ ಫೋರ್ಟ್ ಕೊಚ್ಚಿಲಿ ರೂಮ್ ಮಾಡಿದ್ದೀವಿ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇಸ್ ಕೊಚ್ಚಿ. ಸೊ ನಾಳೆ ಕೊಚ್ಚಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಾದಮೇಲೆ ಮಿಕ್ಕಿರೋ ಪ್ಲ್ಯಾನ್ಸ್ ಒಂದಷ್ಟು ಜಾಗಗಳಿದೆ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಎಲ್ಲಿಗೆ ಅಂತ ಹೇಳ್ತೀನಿ. ಲಾಂಗ್ ಡೇ, ಲಾಂಗ್ ಜರ್ನಿ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀವಿ. 2-3 ಸ್ಟಾಪ್ಸು ಎಲ್ಲ ಕೊಟ್ಕೊಂಡು ಈಗ ಬಂದಿದ್ದೀವಿ. ಒಳ್ಳೆ ಟೀ ಕುಡಿದು ರೂಮ್ಗೆ ಹೋಗ್ಬೇಕು. ದಟ್ಸ್ ದ ಪ್ಲ್ಯಾನ್. ಎಷ್ಟು ಕೇಕು ಹಾಯ್ ಮಾಡು. ಹೇಳು ಹೆಂಗಿತ್ತು ನಿನ್ನ ಕೊಚ್ಚಿ ಸಿಟಿಲಿ ಟ್ರಾವೆಲ್ ಮಾಡಿದ್ರೆ ಹೆಂಗಿತ್ತು? Emotional damage. ಸ್ಟುಡಿಯೋ ನೋಡಿದೆ. This is the capital of Kerala. ಸೊ ಎಲ್ಲ ನೋಡಿದೆ ನೀನು. ಬೇಜಾರಾಗೋಯ್ತು. ಅದಕ್ಕೆ ಬೇಜಾರಾಗಿಲ್ಲ. ಆದರೆ ಲಾಸ್ಟ್ 1 ಅವರ್ ಡ್ರೈವಿಂಗ್ ಮಾಡಿ ಬೇಜಾರಾಗುತ್ತೆ. ಸೊ ಸ್ಯಾಡ್. ಆದರೆ ನಮ್ಮ ಕೇಕು 10 ಅವರ್ಸಲ್ಲಿ 8 ಅವರ್ಸ್ ಮಲಗಿತ್ತು. ಅವರಮ್ಮ 10 ಅವರ್ಸ್ ಮಲಗಿತ್ತು. ಅವನು ಯಾವನ್ರಿ ಹೇಳಕ್ಕೆ, ಅವನು ಯಾವನ್ರಿ ಒಂದು ಕೇಳಕ್ಕೆ. ವೆರಿ ಸುಡ್. ಸರ್ ನಾವೀಗ ವಿತ್ ವ್ಯೂ ಹಿಂದ್ಗಡೆ ಮೋರಿ ಇದೆ. ಮೋರಿ ನೀರಲ್ಲಿ ಕೂತ್ಕೊಂಡು ಇದೆ ಕಡೆ. ಸೊ ಹಿಂಗಿದೆ ಇವತ್ತು. ಓಕೆ, ಸಿಗುವ ಆಮೇಲೆ. ಎಲ್ಲ ಕೇಕು ಎಲ್ಲ ಹೋಗ್ತಿದ್ದೀವಿ ನಾವು. ಫೋರ್ಟ್ ಕೊಚ್ಚಿ. ಬಾಯ್. ನೋಡಿ ಇದೇ ನಾವು ಸ್ಟೇ ಆಗಿರೋದು ಫೋರ್ಟ್ ಕೊಚ್ಚಿಲಿ ಸಾಲ್ಮಟ್ ಹೋಮ್ ಸ್ಟೇ ಅಂತ. ಸೊ ಇದು ಹೋಮ್ ಸ್ಟೇ ಅಂದರೆ ಅಪಾರ್ಟ್ಮೆಂಟ್ ಥರ ತೊಗೊಂಡಿದ್ದೀವಿ. 2 BHK ಚೆನ್ನಾಗಿದೆ ಆ್ಯಕ್ಚುಲಿ. ಇದೊಂದು ರೂಮು, ಕಿಚನ್. ಇದು ಕಿಚನ್, ಲೈಟಲ್ಲಿ ಕಿಚನ್ ಇದರಲ್ಲಿ ಏನು ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲದಕ್ಕಿಂತ ಮಜಾ ಅಂದರೆ ನಮ್ಮ ಕೊರಿಯನ್ ಹುಡುಗಿ ನೋಡಿ ಇವಳೆ ಹಾಲಿಡೇಗೆ ಬಂದು ಓದ್ತಾ ಇದ್ದಾಳೆ. ಬುಕ್ ನೋಡಿ, ಇವಳನ್ನ ನೋಡಿ. ಲೇಕು ನಿನಗೆ ಹಾಲಿಡೇಗೆ ಬಂದು ಓದೋಕ್ಕೆ ಏನು ಲೇಕು? ವಾಟ್ ನೋಡಿ, ಈ ಥರ ನೀವೆಲ್ಲ ಇರಬೇಕು. ಹಾಲಿಡೇಗೆ ಬಂದು ಡ್ರಾಯಿಂಗ್ ಮಾಡಬೇಕು, ಓದಬೇಕು. ಲರ್ನ್ ಫ್ರಮ್ ಕೇಕು. ಪ್ಲೀಸ್ ಶೋ ಯುವರ್ ಫೇಸ್ ಲೇಕು. ಸಿ ಲರ್ನ್ ಫ್ರಮ್ ಅವರ್. ನೋಡಿ ಹೆಂಗೆ ಓದ್ತಾ ಇದ್ದಾಳೆ. ಹೌ ಇಸ್ ದ ಸ್ಟೇ ಲೇಕು? ಸೊ ಫುಲ್ ಮಜಾನಾ? ನಿಂಗೆ ಟಾಸ್ಕ್ ಏನಂದರೆ ಇವಾಗ ನೀನು ಗೇಮ್ ಆರ್ಗನೈಸ್ ಮಾಡಬೇಕು ನಾಳೆಗೆ. ಇವತ್ತಿಗೆ ಓಕೆ, ಇವತ್ತು ಲೆಟ್ಸ್ ರಿಲ್ಯಾಕ್ಸ್. ನಾಳೆಗೆ ಸಂಜೆ ಗೇಮ್ ಇಲ್ಲ ಎಲ್ಲರೂ ರೂಮಲ್ಲಿ ಫೋನ್ ನೋಡ್ತಾ ಇರ್ತಾರೆ. ಓಕೆ ಓಕೆ ಲೇಕು, ಟಾಟಾ ಮಾಡು. ಊಟ ಆದ್ಮೇಲೆ ಸಿಗ್ತೀವಿ ಅಂತ ಹೇಳಿ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ನಾವು
ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿರೋದು ಪುಟ್ಟು ಕಡಲಕರಿಯಿಂದ. ಕೈ ಎತ್ತಮ್ಮ. ಸಿ ಪುಟ್ಟು ಕಡಲಕರಿ. ಕೇರಳಕ್ಕೆ ಬಂದು ಇದು ತಿಂದೆ ಹೋದರೆ ವೇಸ್ಟ್ ನಿಮಗೆ. ಇದೆ ಟೇಸ್ಟ್ ಹೇಳಮ್ಮ ಪ್ಲೀಸ್, ಟೇಸ್ಟ್ ಹೇಳು ಮಮ್ಮಿ. ಚೆನ್ನಾಗಿದೆ ಪಕ್ಕ, ಚೆನ್ನಾಗಿದೆ ಪಕ್ಕ. ಅದು ಚಿಕ್ಕಿ ತಿಂದಿಲ್ಲ ಇನ್ನು. ಅದು ಸಕ್ಕರೆಗೆ ಹಾಕೊಂಡು ತಿನ್ನೋ ಥರ ಸ್ವೀಟ್ ಅಲ್ಲ ಅದು. ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಓಕೆ, ಇವಾಗ ನಾವು ತಿನ್ನುವ. ಇವಾಗ ಒಳ್ಳೆ ಪುಟ್ಟು ಕಡಲಕರಿ ತಿಂದು ಹೊಟ್ಟೆ ಫುಲ್ ಲೋಡ್ ಅಪ್ ಮಾಡ್ಕೊಂಡಾಯ್ತು. ಸೊ ಇವಾಗ ಇನ್ನೂ ಫೋರ್ಟ್ ಕೊಚ್ಚಿಲಿದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನಂದರೆ ಕೊಚ್ಚಿ ಸುತ್ತಮುತ್ತ ಒಂದು ರೌಂಡು, ಕುಂಬಳಂಗಿ, ಆಮೇಲೆ ಇನ್ನೊಂದಷ್ಟು ಜಾಗಗಳೆಲ್ಲ ಇದೆ. ಸೊ ಒಂದಷ್ಟು ಜಾಗಗಳು ಇವತ್ತಿಗೆ. ಸೊ ಇವತ್ತಿನ ಪ್ಲ್ಯಾನ್ ಅಷ್ಟೇ. ಸೊ ಕೊಚ್ಚಿ ಸುತ್ತಾಡೋದು, ಕೊಚ್ಚಿ ನೋಡೋದು, ಹೌ ಬ್ಯೂಟಿಫುಲ್ ಕೊಚ್ಚಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದೇ ಇವತ್ತಿನ ಪ್ಲ್ಯಾನ್. ಸಿ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇಲ್ಲೇ ತಿಂದಿದ್ದು ಇವತ್ತು, ಸಗದಾಗಿತ್ತು ಪುಟ್ಟು ಕಡಲಕರಿ. ನೀವು ನೆಕ್ಸ್ಟ್ ಟೈಮ್ ಯಾವಾಗಲಾರು ಬಂದರೆ ಪ್ಲೀಸ್ ಡೂ ವಿಸಿಟ್. ಸಕಲಾಗಿತ್ತು. ಚಿಕ್ಕ ಹೋಟೆಲು ಬಟ್ ಅಲ್ಟಿಮೇಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಸೊ ಇದು ಫೋರ್ಟ್ ಕೊಚ್ಚಿ. ಇದು ಒಳ್ಳೆ ಲೊಕೇಶನ್ ಮಾತ್ರ. ಇದೆಲ್ಲ ಮಿಲ್ಟ್ರಿ ಬೇಸ್ ಇರೋರಂತೆ ಇಲ್ಲೆಲ್ಲ ಇರೋದು. ಸೊ ನೋಡೋಣ. ಇವತ್ತು ಕುಂಬಳಂಗಿಗೆ ಹೋಗಬೇಕು, ಆಮೇಲೆ ಕೊಚ್ಚಿ ಸುತ್ತಮುತ್ತ ಓಡಾಡಬೇಕು. ಆ ಕಡೆ ಈ ಕಡೆ ಫೆರಿ ಬೋಟ್, ಆಮೇಲೆ ಮರೈನ್ ಡ್ರೈವ್ ಎಲ್ಲ ಹೋಗಬೇಕು. ಒಂದಷ್ಟು ಜಾಗಗಳಿದೆ, ಒಂದಷ್ಟು ಬೀಚಸ್ ಇದೆ. ಸೊ ಅದೆಲ್ಲ ಕವರ್ ಮಾಡಬೇಕು. ಸೊ ಎಲ್ಲೆಲ್ಲಿ ಹೋಗ್ತೀನಿ, ಯಾವ್ಯಾವ ಜಾಗ ಕವರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಎಸ್, ಅದೇ ಇವತ್ತಿನ ಪ್ಲ್ಯಾನ್ಸ್. ಲೆಟ್ಸ್ ಗೋ ಗೈಸ್. ದಿಸ್ ಇಸ್ ಅವರ್ ಫಸ್ಟ್ ಲೊಕೇಶನ್, ಮಠಂಚೇರಿ. ಮಠನ್ ಅಲ್ಲ, ಮಠಂಚೇರಿ ಪ್ಯಾಲೇಸ್. ಸೊ ನೋಡಿ ಲೊಕೇಶನ್ ಹೆಂಗಿದೆ. ಸ್ಟಾರ್ಟಲ್ಲೇ ಕ್ರೇಜಿ ಆಗಿದೆಲ್ಲ. ಇದು ಬ್ಯಾಕ್ ಸೈಡ್ ಇರೋದು, ಪ್ಯಾಲೇಸ್ ಇರೋದು ಅಲ್ಲಿ. ದಟ್ ಈಸ್ ಅ ಪ್ಯಾಲೇಸ್. ಸೊ ಈಗ ನಾವು ಪ್ಯಾಲೇಸ್ಗೆ ಹೋಗಬೇಕು. ಸೊ ಪಾರಿವಾಳ ಎಲ್ಲ ಕೂತಿದೆ. ಬ್ಯಾಕ್ ವಾಟರ್ ನೋಡಿ ಎಷ್ಟು ಚೆನ್ನಾಗಿದೆ. ನೀರು ನೋಡಿ ಹೆಂಗೆ, ಬ್ಯಾಕ್ ವಾಟರ್ಸ್ ಅಲ್ಲ ಸರ್ ಇದು. ನೀರು ನೋಡಿ ಹೆಂಗಿದೆ ಮನೆಯಿಂದ, ಒಳ್ಳೆ ವ್ಯೂ ಅಲ್ಲ. ಸೊ ಎಸ್, ಇವಾಗ ಹೋಗುವ ಪ್ಯಾಲೇಸ್ ನೋಡೋಕ್ಕೆ. ಆಯ್ತಾ ಅಮ್ಮ ಫೋಟೋ? ನಡೀರಿ ಹೋಗೋಣ. ಸೆಲ್ಫಿ? ಓಕೆ, ಅಲ್ಲಿ ತಗೊಳ್ಳೋಣ, ಇಲ್ಲೇ ತಗೊಳ್ಳೋದಾ? ನೀನೇ ನೋಡ, ಅದೇ ಸ್ಮೈಲಿಂಗ್ ಅಲ್ಲಿ ನೋಡ. ಅವರೇ ತಂದ್ಬಿಟ್ಟವ್ರೆ ಅಂತೀರಾ? ನೋಡಿ ಗೈಸ್, ಇದೇ ಮಠಂಚೇರಿ ಪ್ಯಾಲೇಸ್. ಮಠಂಚೇರಿ ಪ್ಯಾಲೇಸ್ ಇದು ಪೋರ್ಚುಗೀಸ್ ಅವ್ರು ಬಿಲ್ಡ್ ಮಾಡಿರೋದಂತೆ. 1555 ಅಲ್ಲೋ ಏನೋ ಡಚ್ ಅವ್ರು ಬಂದಿರೋದು, ಆವಾಗ ಬಿಲ್ಡ್ ಮಾಡ್ಯಾರ ಇದನ್ನ. ಸೂರ್ಯ ಮಾಮ ಮೈಸೂರಲ್ಲಿದ್ದಾರಮ್ಮ. ನೋಡಿ ಇಲ್ಲಿ ಟೆಂಪಲ್ ಇದೆ. ದಿಸ್ ಇಸ್ ಎ ಟೆಂಪಲ್. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ. ಹಿಂಗೆ ಇರೋದಾ? ಹಾಂ ನೋಡಿ ಇಲ್ಲಿದೆ. ವೇ ಟು ಮ್ಯೂಸಿಯಂ, ಡಚ್ ಪ್ಯಾಲೇಸ್. ಸೊ ದಿಸ್ ಇಸ್ ಅ ಡಚ್ ಪ್ಯಾಲೇಸ್. ಸೊ ದಿಸ್ ಇಸ್ ಅ ಮ್ಯೂಸಿಯಂ. ನೋ ಫೋಟೋಗ್ರಫಿ ಈಸ್ ಅಲೌಡ್ ಇನ್ಸೈಡ್ ದ ಟೆಂಪಲ್. ಓಕೆ, ಫೋಟೋಗ್ರಫಿ ಅಲೋ ಇಲ್ಲ ಅಂತ. ಸಿಗೋಣ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಬಂದಮೇಲೆ. ಗೈಸ್, ಮಠಂಚೇರಿ ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋಕ್ಕೆಲ್ಲ ಬಿಡಲಿಲ್ಲ, ಯಾಕಂದರೆ ಬರೀ ಫೋಟೋ ಮಾತ್ರ ತೆಗಿಬೇಕಂತೆ, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಒಳಗಡೆ. ಆ್ಯಕ್ಚುಲಿ ಓಕೆ, ಏನೋ ಪೋರ್ಚುಗೀಸ್ ಅವ್ರದ್ದು ಹಳೇದು ಹಿಸ್ಟ್ರಿ ಎಲ್ಲ ಇತ್ತು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಜಿಯು ಟೌನ್ಗೆ ಹೋಗ್ತಾಯಿದ್ವಿ. ಸೊ ಜಿಯು ಟೌನ್ಗೆ ಹೋಗಿ ಅಲ್ಲೆಲ್ಲ ರೌಂಡ್ ನೋಡಿಕೊಂಡು ಬರೋದು, ಅಷ್ಟೇ ಪ್ಲ್ಯಾನ್. ಅದಾದಮೇಲೆ ನೆಕ್ಸ್ಟ್ ಬೇರೆ ಸ್ಪಾಟ್ಗೆ ಹೋಗಬೇಕು. ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಅಲ್ಲಿ ತನಕ ಬೇರೆ ಏನು ಪ್ಲ್ಯಾನ್ ಇಲ್ಲ. ಈಗ ಜಿಯು ಟೌನ್ಗೆ ಹೋಗಿ ಒಳ್ಳೆ ವಾಕಿಂಗ್ ಮಾಡಿ, ಅಲ್ಲಿ ಸಖತ್ತಾಗಿದೆ ಆ್ಯಕ್ಚುಲಿ. ಆ್ಯಂಟಿಕ್ ಪೀಸಸ್ಸು ಎಲ್ಲ ಇಟ್ಟಿದ್ದಾರೆ, ಬರ್ತಾ ನೋಡ್ಕೊಂಬಂದು. ಸೊ ಐ ವಿಲ್ ಶೋ ಯು ಗೈಸ್ ಜಿಯು ಟೌನ್. ಸೊ ವಿಲ್ ಎಕ್ಸ್ಪ್ಲೋರ್ ಜಿಯು ಟೌನ್. ಏನಂತೀರಾ? ಲೆಟ್ಸ್ ಗೋ. ಇದು ಔಟ್ಸೈಡಿಂದ ಮಠಂಚೇರಿ ಪ್ಯಾಲೇಸ್. ಲೆಟ್ಸ್ ಗೋ. ಜಿಯು ಟೌನ್, ಇದೇ ಜಿಯು ಟೌನ್. ಮುಂದೆ ಕಾಣ್ತಿದೆಯಲ್ಲ ಅದು ಎಂಟ್ರೆನ್ಸು, ಅದೇ ಜಿಯು ಟೌನ್. ಸೊ ಏನಂದರೆ ಇಲ್ಲಿ ಒಳ್ಳೆ ಆ್ಯಂಟಿಕ್ ಪೀಸಸ್ಸು ಎಲ್ಲ ಹಳೆ ಕಾಲದಿದು ಎಲ್ಲ ಸಿಗುತ್ತೆ. ಎಲ್ಲ ನೋಡಿಕೊಂಡು ಈ ಕೇರಳ ಸ್ಟೈಲ್ ಅವ್ರದ್ದು ಆ್ಯಂಟಿಕ್ ಪೀಸಸ್ಗಳು ಇದೆಲ್ಲ ಇದೆ ನೋಡಿ. ಇಲ್ಲೆಲ್ಲ ಕೊಚ್ಚಿ ಟೂರಿಸ್ಟ್ ಬೋಟಿಂಗ್ ಸೆಂಟ್ರ್ ಅಂತ ಏನೇನೋ ಇದೆ ಇಲ್ಲೆಲ್ಲ. ಏನಮ್ಮ ಹೆಂಗಿತ್ತು ಪ್ಯಾಲೇಸು? ಪ್ಯಾಲೇಸ್ ಹೆಂಗಿತ್ತು? ಚೆನ್ನಾಗಿತ್ತಾ? ನಮ್ಮಮ್ಮ ಬರಲ್ಲ ಅಂತಿದ್ರು, ಸುಮ್ಮನೆ ಡೌ ಮಾಡ್ತಾರೆ ಚೆನ್ನಾಗಿತ್ತು ಅಂತ.
ಹೆಂಗಿದೆ ಕೊಚ್ಚಿ ಇಲ್ಲಿ ತನಕ? ಸೆಕೆ ಮಾತ್ರ ಕಿತ್ಕೊಂಡ್ಬರ್ತಾ ಇದೆ, ಹರ್ಕೊತಾ ಇದೆ ಎಲ್ಲ ಕಡೆಯಿಂದ, ನೀರು ಗೀರಲ್ಲ. ಸೊ ಮೋಡ ಇದೆ ಆದರೆ ಸೆಕೆ ಇದೆ. ಸೊ ನಾವು ಜಿಯೋ ಟೌನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಆರ್ಟ್ ಏನೇನಿದೆ ಆರ್ಟ್ ಎಲ್ಲ ನೋಡಿಕೊಂಡು ಒಂದು ರೌಂಡ್ ನೋಡ್ಕೊಂಡು ಆಮೇಲೆ ಮುಂದೆ ಹೋಗ್ತೀವಿ. ಸೊ ನೋಡಿ ಅಲ್ಲಿ ಶೋ ಯು ಗೈಸ್ ಹೆಂಗಿರುತ್ತೆ ಅಂತ. ನೋಡಿ ಇದೆಲ್ಲ ಶಾಪಿಂಗ್ ಸ್ಟ್ರೀಟು, ಮ್ಯಾಗ್ನೆಟ್ಸ್, ಬ್ಯಾಗ್ಸ್ ಎಲ್ಲ ಸಿಗುತ್ತೆ. ಮ್ಯಾಗ್ನೆಟ್ ಬ್ಯಾಗ್ಸ್, ಅದೇನೋ ಬೋಟಿಂಗ್ ಸೆಂಟ್ರ್ ಅಂತೆ, ಕೊಚ್ಚಿ ಟೂರಿಂಗ್ ಸೆಂಟರ್ ಬೋಟಿಂಗ್. ಸಿ ಏನೋ ಇದೆ, ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ. ಜ್ಯುವೆಲರೀಸ್ ಎಲ್ಲ ಸಿಗ್ತದೆ, ಸಿಲ್ವರ್ ಅದು ಇದು ಆರ್ಟಿಫಿಷಿಯಲ್ ಎಲ್ಲ ಲೇಡೀಸ್ಗೆ. ಸೊ ಯು ಗೈಸ್ ಕ್ಯಾನ್ ಬೈ ಬಂದರೆ. whenever you are in Kochi, please make sure to visit ಜಿಯೋ ಟೌನ್. I'll show you guys. ಹೋಗಿಲ್ಲ ಇನ್ನೂ, ಹೋಗ್ತೀನಿ ನೋಡಿ, ಹೋಗಿಲ್ಲ ಇನ್ನೂ, ಹೋಗ್ತೀನಿ, ಹೋಗಿ ನೋಡಿಕೊಂಡು ಬರೋಣ. Guys, welcome to ಜಿಯೋ ಟೌನ್. So this is the market for art, antiques, craft and spices. ಸೊ ನೋಡಿ ಟೌನ್ ಹೆಂಗಿದೆ, ಹಳೇ ಕಾಲದ ಬ್ರಿಟಿಷರ್ಸ್, ಡಚ್ ಅವರೆಲ್ಲ ಮಾಡಿರ್ತಾರಲ್ಲ ಪ್ಲೇಸ್, ಹಂಗಿದೆ ಇದೆ. ಇಲ್ಲೆಲ್ಲ ಸ್ಪೈಸಸ್ ಅಂಗಡಿ, ಆಮೇಲೆ ಬ್ಯಾಗ್ಸು, ಇದೇನೋ ಲೆದರ್ ಹೌಸ್ ಅಂತ ಇನ್ನೂ ಇದೆ. ಆ್ಯಕ್ಚುಲಿ ಬೆಳಿಗ್ಗೆ ಎಲ್ಲ ಅಂಗಡಿ ಓಪನ್ ಮಾಡಿಲ್ಲ, ಬಟ್ ಹಿಂಗಿದೆ ಟೌನ್. ಸಕ್ಕತ್ತಾಗಿದೆ ಮಾತ್ರ ಟೌನ್, ಸಕ್ಕತ್ತಾಗಿದೆ ಟೌನ್ ಮಾತ್ರ. ಸೊ ಏನೋ ಡಿಸ್ಕೌಂಟ್ಸ್ ಎಲ್ಲ ಇದೆ. ಲೆದರ್ ಒಮ್ಮೆ ಏನಾರು ಬೇಕಾ? ಲೆದರ್ ನೋಡಿ, ಬರೀ ಆ್ಯಂಟಿಕು ಕ್ರಾಫ್ಟು ಇಷ್ಟ ಇರೋದು, ಬೇರೆ ಏನಿಲ್ಲ. ಆ್ಯಂಟಿಕ್ ಕ್ರಾಫ್ಟ್ ಬಟ್ಟೆಗಳು, ಈ ಹ್ಯಾಂಡ್ಮೇಡ್ ಶಾಪ್ಸು ಎಲ್ಲ ಇದೆ ಇರೋದಿಲ್ಲಿ. ಸಖತ್ತಾಗಿದೆ ಮಾತ್ರ. ದಿಸ್ ಪ್ಲೇಸ್ ಇಸ್ ಅಲ್ಟಿ. ಇಫ್ ಯು ಆರ್ ಅನ್ ಆರ್ಟ್ ಲವರ್, ನೀವು ಬರಲೇಬೇಕು ಇಲ್ಲಿಗೆ. ಯು ಹ್ಯಾವ್ ಟು ವಿಸಿಟ್. ನಿಮ್ಮ ಅಪ್ಪ ಕೊಡ್ತಾನೆ, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ನೋಡಿ ಹೊರಗಡೆ ಎಲ್ಲ ಹಿಂಗಿದೆ, ಸಖತ್ತಾಗಿದೆ. ಇದು ಪ್ಯಾರೆಟ್, ಇಲ್ಲಿ ಪ್ಯಾರೆಟ್ ಬಾಯ್ಲ್ ಪ್ಯಾರೆಟ್ ತರಿಸ್ತೀನಿ. ಇಲ್ಲಿ ಪ್ಯಾರೆಟ್ ನೋಡಲ್ಲಿ. ಕೋಲ್ಡ್ ಕಾಫಿ ಮಮ್ಮು, ಇದು ಕೆಫೆ ಮಮ್ಮು, ದಿಸ್ ಇಸ್ ಅ ಕೆಫೆ. ಲಸ್ಸಿ, ಫ್ರೆಶ್ ಜ್ಯೂಸ್, ಮೊಮೋ, ಸ್ಯಾಂಡ್ವಿಚ್, ಲೋಡಸ್, ಕೋಲ್ಡ್ ಕಾಫಿ. ಸಿ ವಿ ಕ್ಯಾನ್ ಜಸ್ಟ್ ಹಾಪ್ ಇನ್ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಅ ನೈಸ್ ಕಾಫಿ. ಆ್ಯಕ್ಚುಲಿ ಇಂಗ್ಲೀಷ್ ಮಾತಾಡ್ತೀವಿ ಅಂತ ಬೈಬೇಡಿ. ಹೆಂಗಮ್ಮ ಇದು? ಅದು ಕೆಫೆ ಕಣಮ್ಮ, ಅದು ಕೆಫೆ ಅದು ಹಳೇ ಕಾಲದ್ದು. ಹಾಂ, ಹ್ಯಾಂಡ್ಲೂಮ್ಸು ಅದು ಇದು ಎಲ್ಲ. ಗೈಸ್, ಸೊ ವಿ ಆರ್ ಎಂಟ್ರಿಂಗ್ ಟು ಕೆಫೆ. ನೋಡಿ ಇದೆ ಕೆಫೆ. ಟೆಂಡರ್ ಕೊಕೊನಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಕೆಫೆಲಿ ಟೆಂಡರ್ ಕೊಕೊನಟ್. ಹಾಂ ಸಾಕು, ಆರಾಮಾಗಿಡ್ಬೋದು ನೋಡಿ, ಸಖತ್ತಾಗಿದೆ. ನಡಿಪ್ಪ, ಕೂತ್ಕೊಳ್ಳಿ. ಇದು ಮೆನು ನೋಡಿ, ಆರ್ಟೆಲ್ಲ ಏನು ಸಖತ್ತಾಗಿದೆ. ಇದೊಂಥರ ಆರ್ಟ್ ಕೆಫೆ ಥರ, ಸ್ಟುಡಿಯೋ ಆ್ಯಂಡ್ ಆರ್ಟ್ ಕೆಫೆ. ಏನು ಅಂಟಿ ಆಗಿದೆ ನೋಡಿ ಅಲ್ಲ, ಕ್ಲಾಸ್ ಆಗಿದೆ ಮಾತ್ರ. ಕೋಲ್ಡ್ ಕಾಫಿ ನಾನು ಎಂಟಿ ಕೊಡ್ಸ್ತಾಳೆ. ಕೋಲ್ಡ್ ಕಾಫಿ. ಸೊ ನೀವು ಜಿಯೋ ಟೌನ್ ಅಂತಂದರೆ ಫಸ್ಟ್ ಕೆಫೆ, ಇದು ಕ್ಲಾಸಿಕ್ ಆರ್ಟ್ ಕೆಫೆ ಅಂತ. ಸೊ ಸ್ಟಾರ್ಟಿಂಗಲ್ಲೇ ಇದೆ, ಬಂದರೆ ಕುಡೀರಿ. ಅದೇ ಪ್ರಾನ್ಸ್ ಬರ್ಗರು, ಆಮೇಲೆ ಮೋಮೋಸು, ಚಿಕನ್ನು, ಆನಿಯನ್ ಡ್ರಿಂಕ್ಸ್ ಎಲ್ಲ ಇದೆ. ಅದು ಯಾವುದು ಹೆಲ್ದಿ ಜ್ಯೂಸಸ್ ಇದೆ. ನೀವೆಲ್ಲ ಹೆಲ್ದಿ ಜ್ಯೂಸಸ್ ಕೊಡಿರಿ, ನಾನ್ ವೆಜ್ ತಿನ್ಬೇಡಿ, ಯಾರು ಪ್ರಾಣಿ ಹಿಂಸೆ ಮಾಡಬೇಡಿ. ಕಾರ್ತಿಕ್ ಮಾಸ್ತಲ್ಲಿ ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಕಾರ್ತಿಕ್ ಮಸ್ತಲ್ಲ ಯಾರು ಪ್ರಾಣಿ ಹಿಂಸೆ ಮಾಡಿ. ಟೇಸ್ಟ್ ಮಾಡ್ತೀಯಾ? ತಮ್ಮ ಚೆನ್ನಾಗಿದೆ, ಸ್ವಲ್ಪನೇ ಕೊಡ್ತೀನಿ, ವಾಪಸ್ ಕೊಡು. ನೋಡಿ ಗೈಸ್ ಹೆಂಗಿದೆ ಮೇಲೆಲ್ಲ, ಫುಲ್ ಆರ್ಟ್. ಸಕ್ಕತ್ತಾಗಿದೆ ಕೆಫೆ. ನನ್ನ 18 ವರ್ಷ ಬೈತಾಳವನು.
ಅಲ್ಲಿ ಒಳಗಡೆ ಬಿಡೋದು. ಇದು ಔಷಧಿ ಮಾ ಇದು ಒಳಗಡೆ ಬಿಡಲ್ವಂತೆ ಶೂಟ್ ಮಾಡಕ್ಕೆ. ಭರ್ಜರಿ ಸೆಕೆ ಇದೆ ಮಾತ್ರ, ಸಖತ್ ಸೆಕೆ. ನೀವು ಒಂದು ರೌಂಡ್ ಹೋಗ್ಬೇಕು, ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದೀವಿ, ಒಂದು ರೌಂಡ್ ಹೋಗ್ಬಿಟ್ಟು ಶೋ ಯು ದ ಪ್ಲೇಸಸ್. Guys, see, this is the main Jeev Town road. This is something ಇದಕ್ಕೇನದು ಸೈನಗಾಜ್ ರೋಡ್ ಅಂತೆ, ಸೈನಗಾಜ್ ರೋಡ್. ಸಿ ದಿಸ್ ಇಸ್ ದ ಮೇನ್ ಟೌನ್. ಒಳ್ಳೆ ಮಕ್ಕಳಿಗೆ ಅದು ಇದು ಟೀ ಶರ್ಟ್ಸ್ ಎಲ್ಲ ಇದೆ ಮಕ್ಕಳಿಗೆ, ಟೀ ಶರ್ಟ್ಸ್ ಹಾಕೊಳ್ಳೋಕ್ಕೆ. ಲಾಡ್ ಆಫ್ ಕೇರಳ ಸ್ಟಫ್, ಆರ್ಟಿಕಲ್ಸ್, ಆರ್ಟ್ಸ್ ಭರ್ಜರಿ ಆಗಿದೆ. ಒಂದು ಶಾಪಿಂಗ್ ಸ್ಟ್ರೀಟ್, ಇಟ್ಸ್ ವೆರಿ ಬ್ಯೂಟಿಫುಲ್ ನೋಡಿ, ವೆರಿ ಬ್ಯೂಟಿಫುಲ್ ಶಾಪಿಂಗ್ ಸ್ಟ್ರೀಟ್. ಇಲ್ಲೆಲ್ಲ ಇದೆ, ಬಟ್ ಇಲ್ಲೆಲ್ಲ ಇವರೇ ಜಾಸ್ತಿ, ನಮ್ಮ ಫಾರಿನರ್ಸ್ ಅವರೇ ಜಾಸ್ತಿ ಇಲ್ಲೆಲ್ಲ. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ. ಏನಂತೆ ಬನಾನಾ ಚಿಪ್ಸ್ ಸ್ಪೈಸಸ್ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಲ್ಲ, ಸಖತ್ತಾಗಿದೆಲ್ಲ. ಶರಾಜ್ ಹ್ಯಾಂಡ್ ಎಂಬಾಯ್ಡಿ ಜೀವಿಶ್ ಸ್ಪೆಷಲ್ ಐಟಮ್ಸ್, ಕಿಪ್ಪಾ ಟೇಬಲ್ ಕ್ಲಾತ್ ನೋಡಿ, ಎಲ್ಲ ಇವರೇ ಹೊಲಿತಾರೆ. ಅಲ್ಲೇ ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಆರ್ಟ್ ಆ್ಯಂಡ್ ಆ್ಯಂಟಿಕ್ಸ್ ಇದೆ ನೋಡಿ. ಚಿಪ್ಸ್ ಎಲ್ಲ ಮಾಡ್ತೀವ್ರಿ ಇಲ್ಲಿ, ಬನಾನಾ ಚಿಪ್ಸ್ ಅಂತ. ಲೆಕ್ಕು ಚಿಪ್ಸ್ ಬೇಕಾ? ನಾವು ಮಾಡ್ತೇವೆ ನೋಡಿ ಬನಾನಾ ಚಿಪ್ಸ್ ಎಲ್ಲ. ನನ್ನ ಮಗಳಿಗೆ ಬೇಜಾರಾಗೋಗ್ಬಿಟ್ಟಿದೆ, ಯಾವುದೋ ಡಬ್ಬ ಜಾಗ ಕರ್ಕೊಂಬಂದಿದ್ದಾರೆ. ಏನಿದು ಬೋರಿಂಗ್ ಪ್ಲೇಸಿಗೆ ಕರ್ಕೊಂಬಂದಿದ್ದಾರೆ ಅಂತ. ಹಾಂ, ನಿಂಗೆ ಇಷ್ಟ ಆಗಿಲ್ಲಲ್ಲ? ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದರೆ ಅದನ್ನು ಡೈಜೆಸ್ಟೇ ಮಾಡ್ಕೊಳ್ಳೋಕ್ಕಾಗ ಇಷ್ಟ ಆಗಿಲ್ಲಂತೆ ನೋಡಿ. ಬೋರಿಂಗ್ ಪ್ಲೇಸ್ ಆಗ್ಬಿಟ್ಟಿದೆ ನನ್ನ ಮಗಳು, ಬಟ್ ಬೇರೆ ಸೆಕೆ ಹೊಡಿತಾ ಇದೆ. ಕಂಪ್ಲೇಂಟ್ಸೇ ಹೇಳ್ತಾಳೆ, ಬೇರೆ ಏನಿಲ್ಲ. ಶಿ ಇಸ್ ನಾಟ್ ಲೈಕಿಂಗ್ ಇಟ್. ಏನು ಮಾಡಲಿ, ಏನು ಮಾಡೋದ್ಲೆ ಕೇಳಿ ಹೋಗ್ಲಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ನೆಕ್ಸ್ಟ್ ಯಾವ ಥರ ಇದೆ? ಬೀಚ್ಗೆ ಅಂತ. ಓಕೆ ಗೈಸ್, ನೆಕ್ಸ್ಟು ಬೀಚ್ಗೆ ಹೋಗೋಣ. ನನ್ನ ಮಗಳು ಬೀಚ್ ಕೇಳಿಯಾರ, ಸೊ ಬೀಚಿಗೆ ಪ್ಲ್ಯಾನ್ ಮಾಡೋಣ. ಓಕೆ ಲೈಕು? ಓಕೆ. ತಿಂಡಿ ಹೆಂಗಿತ್ತು? ಸೊ ನೀನು ಕೋಲ್ಡ್ ಕಾಫಿ ಕುಡಿದ್ವಿ. ಹೆಂಗಿತ್ತು ಕೆಫೆ? ಹೆಂಗಿತ್ತು ಅದು? ಕೋಲ್ಡ್ ಕಾಫಿ ಕುಡಿದ್ವಿ, ವೆರಿ ಬ್ಯೂಟಿಫುಲ್. ಹೇಳಿ ನೋಡ ಅವಳಿಗೆ ಶರ್ಟು ಈ ಥರದ್ದು ಅನ್ನೋದು ಕೇಳಲ್ಲ ಪ್ರೈಸ್ 400. ಯಾವ ಥರ ಬಟ್ಟೆ? ಕಾಟನ್ ಬಟ್ಟೆ? ಹಾಂ, ಬೇಡವಾ? ಏನಮ್ಮ ಕಾಟನ್ ಬಟ್ಟೆ ಬೇಡ ಅಂತ ನೋಡ್ಗುರು. ಇದು 400 ರೂಪಾಯಿ ಅಂತ ನನ್ನ ಮಗಳಿಗೆ. ಬೆಂಗಳೂರಲ್ಲಿ ಏನೂ ಚೆನ್ನಾಗಿ ಸಿಗುತ್ತೆ ಅಲ್ಲ ಲೇಕೋ? ಏನಂತೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ನಮ್ಗೆ ಅರ್ಥ ಆಗ್ಬಿಡುತ್ತೆ ಅಂದರೆ ಏನು ಮಾಡೋದು? ಹಾಂ, ಅಷ್ಟೇ ಡಮಾಲ್ ಡಿಮಿಲ್ಲ. ನಮ್ಮ ಡೀಲ್ ಮಾಡ್ತಾರೆ, ಏನೋ ಡೀಲ್ ಮಾಡ್ತಾರೆ. ಏನಮ್ಮ ಅದು? ಸ್ಟ್ಯಾಂಪ್ಸ್ ನಾನು ತೊಗೊಬೇಕು. ಯಾವ ಥರ ತೊಗೊಂಡೆ ನೀನು ಸ್ಟ್ಯಾಂಪ್ಸು? ಹಾಂ, ಓಕೆ. ಯಕ್ಷಗಾನದು ಯಾಕಮ್ಮ ತಗೊಳ್ಳಿಲ್ವಾ? ಮಲಬಾರ್ ಆರ್ಟ್ ಕೆಫೆ ಅಂತ ನೋಡ್ಲಿಕ್ಕೆ ಇಲ್ಲೇನು ಸಿಗುತ್ತೆ? ಕಾಫಿ ಕಾಫಿ ಹಾಂ ಮೊನ್ನೆ ಅಲ್ಲಿ ತಗೊಂಡ ಕೇರಳದ ಸ್ಟ್ಯಾಂಪು. ಹೌದು, ನಾನೊಂದು ತೊಗೊಬೇಕು ಗೈಸ್. ಹಿಂಗಮ್ಮ ಇದೆ ಜಾಗ? ಚೆನ್ನಾಗಿದೆ. ಏನೋ ಶಾಪಿಂಗ್ ಮಾಡೋದಾ? ನೋಡೋಕ್ಕಷ್ಟೇ, ಶಾಪಿಂಗ್ ಮಾಡಲ್ಲ ಅಮ್ಮ. ಶಾಪಿಂಗ್ ಎಲ್ಲ ಮಾಡಿದ್ರೆ ಹೊಡಿದಾಕ್ಬಿಡ್ತಾರೆ. ಇದೆ ಗೈಸ್, ಹಿಂಗಿದೆ ನೋಡಿ ಜೀವ್ ಟೌನ್. ಸೊ ಶಾಪಿಂಗ್ ಮಾಡ್ಬೋದು, ಓಡಾಡ್ಬೋದು. ಕೆಫೇಸ್ ಇದೆ, ಒಳ್ಳೆ ಕೋಲ್ಡ್ ಕಾಫಿ ಎಲ್ಲ ಸಿಗುತ್ತೆ. ಕೋಲ್ಡ್ ಕಾಫಿ ಎಲ್ಲ ಕುಡ್ಕೊಂಡು ಪೀಸ್ ಮಾಡ್ಬೋದು, ಚೆನ್ನಾಗಿದೆ. ಇನ್ನೊಂದು ಮುಂದೆ ಜಾಗ ಇದೆ. ಲೆಟ್ಸ್ ಟೇಕ್ ಎ ವಾಕ್. ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ.